ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಅದು ಕನ್ನಡದ ಖ್ಯಾತ ಹಿರಿಯ ನಟ ದೊಡ್ಡಣ್ಣವರಿಗೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದೆ. ಹೌದು, ಇದೇನಪ್ಪ ಇದು ದೊಡ್ಡಣ್ಣವರು ಇಲ್ಲ, ಇದೇ ಇದು ಶಾಕಿಂಗ್ ಮಾಹಿತಿ ಅಂತ ನೋಡೋಣ ಬನ್ನಿ. ಹೌದು, ಕನ್ನಡದಲ್ಲಿ ಸಾಕಷ್ಟು ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲೇ ಅಭಿನಯಿಸಿದ್ದು ಕೇವಲ ಕನ್ನಡಕ್ಕೆ ಅಷ್ಟೇ ಸೀಮಿತವಾಗಿರುವಂಥ ದೊಡ್ಡಣ್ಣ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲ್ತಿರೋದು ನಮಗೆಲ್ಲ ಗೊತ್ತಿದೆ. ಅದು ಸುಮಾರು 6 ತಿಂಗಳ ಹಿಂದೆ ತಾನೇ ಅವರು ಕಾಲಿಗೆ ಕೂಡ ಫ್ರ್ಯಾಕ್ಚರ್ ಮಾಡಿಕೊಂಡಿದ್ದರು. ಇನ್ನು ಅವರು ಕಂಪ್ಲೀಟಾಗಿ ವೀಲ್ ಚೇರ್ನಲ್ಲೇ ತಿರುಗ್ತಿದ್ದಾರೆ. ಸದ್ಯಕ್ಕೆ ಅದು ಸರಿಯಾಗೋದು ಅಷ್ಟರಲ್ಲಿ ಅವ್ರಿಗೆ ಮತ್ತಷ್ಟು ಅನಾರೋಗ್ಯ ಕ್ಷೀಣಿಸಿದೆ. ಇನ್ನು 15-20 ದಿನಗಳಿಂದ ತಾನೇ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಈಗಾಗಲೇ ಪಡೆಯುತ್ತಿದ್ದಾರೆ ಅಂತ ಮಾಹಿತಿಗಳಿರುವಂಥದ್ದು. ಸದ್ಯ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಾ ಆಸ್ಪತ್ರೆಯಿಂದ ವಾರ್ಡಿನ ಡಿಸ್ಚಾರ್ಜ್ ಆಗಿ ಕೂಡ ಮನೆಗೆ ಹೋಗಿ ಮತ್ತೆ ಅವರು ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅನ್ನೋ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡಣ್ಣ ಅವರು ಇನ್ನಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಗಳನ್ನು ಕೂಡ ಹರಿದಾಡಿಸಿದ್ದಾರೆ. ಸದ್ಯ ಇದರಿಂದ ಸಾಕಷ್ಟು ಅವರ ಅಭಿಮಾನಿಗಳು ಕೂಡ ಬೇಸರ ಆಗಿರುವಂಥದ್ದು. ಹೌದು, ಇದೇನಪ್ಪ ಬದುಕಿರೋರನ್ನ ಈ ಥರ ಮಾಡ್ತಿಲ್ಲ, ಹಂಗಾರೆ ಒಬ್ಬ ಪೇಷಂಟ್ ಹೋಗಿ ಹಾಸ್ಪಿಟ್ಲಿಗೆ ಸೇರಿದ ತಕ್ಷಣ ಅವ್ರು ಇನ್ನಿಲ್ಲ ಅಂತ ಹೇಳೋ ಹಾಕೋವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅವರ ಅಭಿಮಾನಿಗಳಲ್ಲಿ ಬೈತಾರಂಥದ್ದು. ಸದ್ಯ ಹೀಗಾಗಿ ದೊಡ್ಡಣ್ಣ ಅವರು ಈಗ ಸದ್ಯ ಆರೋಗ್ಯವಾಗಿ ಆಸ್ಪತ್ರೆಯಲ್ಲಿ ನೆಮ್ಮದಿಯಾಗಿದ್ದಾರೆ.